ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಿಪಟೂರು ತಾಲೂಕಿನ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದ್ದು, ನಗರ ಹಾಗೂ ಗ್ರಾಮೀಣ ಭಾಗಗಳ ಕುಡಿಯುವ ನೀರಿಗೆ ಆದ್ಯತೆ ಕೊಡಲಾಗಿದೆ. ಇನ್ನೊಂದು ತಿಂಗಳ ಒಳಗೆ ತಿಪಟೂರು ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಕಾಮಗಾರಿಗೆ ಚಾಲನೆ ಕೊಡಲಾಗುತ್ತೆ ಅಂತ ಶಾಸಕ ಕೆ ಷಡಕ್ಷರಿ ತಿಳಿಸಿದ್ದಾರೆ. ನಗರದ ಕೃಷಿ ಇಲಾಖೆ ಆವರಣದಲ್ಲಿ ಕೃಷಿ, ಗ್ರಾಮೀಣ, ಕೈಗಾರಿಕೆ ಹಾಗೂ ಕಾರ್ಮಿಕ ಇಲಾಖೆಗಳ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ರೈತನ ಮಗನಾಗಿ ರೈತರು ಮತ್ತು ಬಡವರ ಪರವಾಗಿ ಕೆಲಸ ಮಾಡುವುದು ನನ್ನ ಆದ್ಯತೆ. ತಾಲೂಕಿನ ಅಭಿವೃದ್ಧಿಗಾಗಿ ಹಲವು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ಕೊಡಲಾಗಿದ್ದು, ಅವು ಪ್ರಗತಿಯಲ್ಲಿ ಇದೆ ಅಂತ ಹೇಳಿದರು. ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಅಡಿ ಗನ್ನಿಗಡದಿಂದ ನೀರು ತಂದು ಮನೆ ಮನೆಗೆ ಪೂರೈಕೆ ಮಾಡುವ ಕಾಮಗಾರಿ ಏಪ್ರಿಲ್ ವೇಳೆಗೆ ಪೂರ್ಣಗೊಳ್ಳುತ್ತೆ. ನಗರ ಕುಡಿಯುವ ನೀರಿನ ಯೋಜನೆ 1 ತಿಂಗಳಿನಲ್ಲಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ರಾಜ್ಯದ ಪ್ರತಿಯೊಂದು ಪ್ರಜೆಗೆ ಕನಿಷ್ಠ ಸೌಲಭ್ಯ ಒದಗಿಸುವುದು ಸರ್ಕಾರದ ಧ್ಯೇಯವಾಗಿದೆ. ಯಾವುದೇ ವ್ಯಕ್ತಿ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿ 10 ಕೆಜಿ ಅಕ್ಕಿಗೆ ಬದಲಾಗಿ 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ ಹಾಗೂ 1 ಕೆಜಿ ಎಣ್ಣೆ ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಬಜೆಟ್ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತೆ ಮುಂದಿನ ಬಾರಿಯೂ ಕೂಡ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಲಾಗುತ್ತೆ ಎಂದಿದ್ದಾರೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಆಧುನಿಕ ಕೃಷಿ ಪರಿಕರಗಳನ್ನ ವಿತರಿಸಲಾಗ್ತಾ ಇದೆ. ರೈತರು ಆಧುನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕಾರ್ಮಿಕರ ಮಕ್ಕಳ ಅನುಕೂಲಕ್ಕಾಗಿ 6ನೇ ತರಗತಿಯಿಂದ ಪಿಯುಸಿವರೆಗೆ ಕಾರ್ಮಿಕ ವಸತಿ ಶಾಲೆ ಆರಂಭಿಸಲು ಬಜೆಟ್ನಲ್ಲಿ 38 ಕೋಟಿ ಅನುದಾನ ಮಂಜೂರಾಗಿದೆ. ಇಎಸ್ಐ ಆಸ್ಪತ್ರೆಯೂ ಮಂಜೂರಾಗಿದೆ ಅಂತ ಹೇಳಿದ್ದಾರೆ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪವನ್ ಕುಮಾರ್ ಮಾತನಾಡಿ, ಆತ್ಮ ಯೋಜನೆ ಅಡಿ ರೈತರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. 1000 ರೈತರ ಜಮೀನುಗಳಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷಾ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುದರ್ಶನ್ ಮಾತನಾಡಿ, ರೈತರು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕು. ಕೃಷಿ ಇಲಾಖೆಯಿಂದ ದೊರೆಯುವ ಮಾಹಿತಿಯನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಿದ್ರೆ ಇನ್ನು ವಿರೋಧ ಪಕ್ಷದವ್ರು ಬೊಬ್ಬೆ ಆಗ್ತಾರೆ ಅಂತ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಕಿಟ್ಟನ್ನು ಮಾಡಿದ್ದಾವೆ. 5 ಕೆಜಿ ಅಕ್ಕಿ ಜೊತೆಗೆ ಆ ಕಿಟ್ಟಿನ ಮುಖಾಂತರ ಈಗ ಬಜೆಟ್ ಘೋಷಣೆ ಆದಮೇಲೆ ಕೊಡ್ತೇವೆ. ಆ ಮುಖ್ಯಮಂತ್ರಿಗಳು ಪಾಪ ಒಪ್ಪಿದ್ರು, ಇಲ್ಲ ಸರಿ ಇದೆ ಮಾಡೋಣ ಅಂತೇಳಿ. ಕಿಟ್ನಲ್ಲಿ ಏನು ಕೊಡ್ತೇವೆ ಅಂದರೆ 1 ಕೆಜಿ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಬೇಳೆ ಮತ್ತು ಕಾಳು 1 ಕೆಜಿ, ಅದ್ರ ಜೊತೆ ಕೊನೆಗೆ ಉಪ್ಪು ಯಾಕೆ ಕೊಡ್ತೀವಿ ಅಂದರೆ ಹೆಣ್ಮಕ್ಳಿಗೆ ಗೊತ್ತಿದೆ. ಏನಮ್ಮ ನೀನು ಕೊನೆಗೊನ ಅಂತ ಹೇಳಮ್ಮ. ಉಪ್ಪಿನ ಋಣ ನಮ್ಮ ಸರ್ಕಾರದ ಇರಲಿ ಅಂತ. ಇಷ್ಟನ್ನ ಯಾಕೆ ಕೊಡ್ತೇವೆ ಅಂದರೆ ನಿಮಗೆ ಇದ್ರ ಜೊತೆಗೆ ಅದು ಸಿಕ್ಕುತ್ತೆ. ಅದ್ರ ಜೊತೆ ಗೊತ್ತಿದೆ ಅಭಿವೃದ್ಧಿ ಎಲ್ಲೂ ಹಾಳಾಗಿಲ್ಲ. ಪ್ರತಿನಿತ್ಯ ನಾನು ಮೊನ್ನೆನೂ ನಮ್ಮ ಜೊತೆ ಬಂದಿದ್ರು, ಸುಮಾರು ಕೋಟ್ಯಾಂತರ ರೂಪಾಯಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಮೊನ್ನೆ 18 ಕೋಟಿ, ಅದರ ಹಿಂದೆ 28 ಕೋಟಿ, ಈಗ ಕೋಟ್ಯಾಂತರ ರೂಪಾಯಿ ಯೋಜನೆಗಳನ್ನು ಇವತ್ತು ಸರ್ಕಾರದಿಂದ ನಾವು ಕೊಡ್ತಾ ಇದ್ದೇವೆ. ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ನಾನು ಹಿಂದೆ ಶಾಸಕನಾಗಿದ್ದಾಗ ಘೋಷಣೆ ಮಾಡಿದ್ದೆ, ವಿದ್ಯುತ್ ಶಕ್ತಿ ಮತ್ತು ನೀರಿಗೆ ಕೊರತೆ ಇದೆ. ಆವಾಗ ನಾನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅಂತ ಘೋಷಣೆ ಮಾಡಿದ್ದೆ. ಈಗ ಅದು ಹೆಚ್ಚು ಕಮ್ಮಿ ನಾವು ಸಾಧನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಮುಟ್ಟಿದ್ದಾವೆ. ಈಗ ವಿದ್ಯುತ್ ಶಕ್ತಿ ಮತ್ತು ನೀರಿನ ಮೂಲ ಎಲ್ಲಿ ಇರುತ್ತೆ ಹಿಡಿದು ಆ ನೀರಾವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು, ವಿದ್ಯುತ್ ವಿತರಣೆಗೆ ಸುಧಾರಣೆ ಮಾಡ್ತಕ್ಕಂಥದ್ದು, ಸುಮಾರು 4-5 ವಿದ್ಯುತ್ ಪರಿಕರಗಳನ್ನು ಮಾಡ್ತಕ್ಕಂಥದ್ದು ವಿತರಣೆ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ 1-2. ಸೊ ವಿದ್ಯುತ್ ಸುಧಾರಣೆ ಕೊಡ್ತವೆ. ವಿದ್ಯಾವಂತ ನಿರುದ್ಯೋಗಿಗಳಿಗೆ 2 ವರ್ಷಗಳ ಕಾಲ 3,000 ರೂಪಾಯಿ ಅಡ್ವಾನ್ಸ್ ಕೊಡ್ತವೆ. ಡಿಪ್ಲೊಮಾ ಓದೋರಿಗೆ 1,500 ಕೊಡ್ತವೆ. ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಕೊಡ್ತವೆ. ಎಲ್ಲರೂ ತಿರ್ಗಾಡ್ಕೊಂಬರ್ಲಿ, ಮನೇಲಿ ಮಕ್ಕಳು ಸೊಸೆನ ಅತ್ತೆನ ಜಗಳ ಮಾಡ್ಕೊಂಡ್ರೆ ದೇವ್ರಿಗೆ ಹೋಗಿ ಕೈ ಮುಗಿದು ಎಲ್ಲ ಒಳ್ಳೇದಾಗ್ಲಿ ಅಂತ ಸರಿಪಡಿಸ್ಕೊಂಬರ್ಲಿ ಅಂತೇಳಿ ಪುಕ್ಕಟ್ಟೆ ಬಸ್ಸು ಬಿಟ್ಟಿದ್ದೀವಿ. ಅದರಿಂದ ಎಲ್ಲ ಯೋಜನೆ ಕೊಡ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಪ್ರಥಮವಾಗಿ ನಮ್ಮ ರಾಜ್ಯ ಮಾಡಿದೆ. ಈಗ ಇದನ್ನೆಲ್ಲರೂ ಅನ್ವಯಿಸ್ತವ್ರೆ. ಇದೇ ಮನಮೋಹನ್ ಸಿಂಗ್ ಅವರು, ಮೋದಿ ಅವರು ಟೀಕೆ ಮಾಡಿದ್ರು, ದೇಶ ಹಾಳಾಗೋಗ್ತದೆ ಅಂತ. ಅವರೇ ಈಗ BJP ಸರ್ಕಾರದಲ್ಲಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 5 ರಾಜ್ಯ ಚುನಾವಣೆ ನಡೀತಾ ಇದೆ. ಬಿಹಾರಲ್ಲಿ ಮಾಡಿದಾಗ ಪ್ರತಿಯೊಬ್ಬ ಮಳೆಗೂ ಒಂದು 10,000 ರೂಪಾಯಿನ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟರು. ಅದು ಓಡಾಡಿಸ್ಕೊಳಕ್ ಬರಲ್ವಾ?
ನಾವು ಓಟ್ ಹಾಕೋದಕ್ಕೆ ಮುಂಚೆನೇ ಕೊಟ್ಟಿದ್ವಿ. ಓಟ್ ಆದರೆ ಮೊದಲು ನಾವು ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಲಭ್ಯತೆಯನ್ನು ತಿಳಿದುಕೊಂಡು ಯಾವ ಪೋಷಕಾಂಶ ಕೊರತೆ ಇದೆ ಆ ಪೋಷಕಾಂಶಗಳನ್ನು ನಿಗದಿತ ಪ್ರಮಾಣದಲ್ಲಿ ನಾವು ಸೇರಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆಯಡಿ ನಮ್ಮ ತಾಲೂಕಿನಲ್ಲಿ 1000 ರೈತರ ಜಮೀನುಗಳಲ್ಲಿ 1000 ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿ ಅದರ ಮಣ್ಣು ಆರೋಗ್ಯ ಚೀಟಿಗಳನ್ನ ಈಗ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 940 ರೈತರ ಜಮೀನುಗಳಲ್ಲಿ ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರೀಕ್ಷೆ ಮಾಡಿಸಿ ಮಣ್ಣು ಆರೋಗ್ಯ ಚೀಟಿಗಳನ್ನು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಆ ಮಣ್ಣು ಆರೋಗ್ಯ ಚೀಟಿಗಳಲ್ಲಿ ಏನು ಶಿಫಾರಸು ಜಮೀನಿಗೆ ಹಾಕಬೇಕಾಗುತ್ತೆ. ಇದರಿಂದ ಯಥೇಚ್ಛವಾಗಿ ಹಾಕುವಂತಹ ರಸಗೊಬ್ಬರಗಳ ನಿಯಂತ್ರಣ ಆಗುತ್ತೆ ಮತ್ತು ಖರ್ಚು ಕಮ್ಮಿಯಾಗಿ ಆದಾಯನ ಉತ್ತಮಪಡಿಸ್ಕೋಬಹುದು. ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಯೋಗೇಶ್, ಉಪಾಧ್ಯಕ್ಷ ಮೋಹನ್, ನಿರ್ದೇಶಕರು ಆದ ಸಂಗಮೇಶ್ ಮತ್ತು ಬಸವರಾಜು, ಟಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ತೇಗೌಡ, ದೇವರಾಜ್ ಅರಸು, ಅಭಿವೃದ್ಧಿ ನಿಗಮದ ನಿರ್ದೇಶಕಿ ಉಮಾದೇವಿ, ಗ್ರಾಮೀಣ ಕೈಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಸುಮನ, ಕಾರ್ಮಿಕ ನಿರೀಕ್ಷಕಿ ಸುಶೀಲ ಮಸಿರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.